ಅವ್ರು ಮೊದಲೇ ಹೇಳ್ಬಿಟ್ಟಿದಾರಲ್ಲ, ಪ್ರಥಮ್ ಮತ್ತು ಹನುಮಂತು ಇಬ್ಬರು ಒಬ್ಬರಲ್ಲೇ ನೋಡ್ದಂಗೆ ಆಯ್ತದೆ. ಫಿನಾಲೆಗೆ ಬರಬೇಕಾಗಿರೋದು ನಮ್ಮ ಹಳ್ಳಿ ಹುಡುಗ ಗಿಲ್ಲಿ ಅವ್ರು ಬರಬೇಕು. ಗಿಲ್ಲಿ ಅಂದರೆ ಹಳ್ಳಿ ಪ್ರತಿಭೆ ಅಲ್ವಾ, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಅಷ್ಟೇ. ನೀನು ನಮಗೂ ಗಿಲ್ಲಿ ಅಂತ ಆಸೆ. ವೋಟ್ ಮಾಡಿದ್ರೆ ನಾವು ಗಿಲ್ಲಿಗೆ ಮಾಡ್ತೀವಿ. ಅಶ್ವಿನಿ ಕಾವಿಲ್ಲ, ಗಿಲ್ಲಿ ಒಬ್ಬರೇ ಇದ್ರೆ ಸಾಕು, ಅವ್ರಿಗೆ ಇದ್ರೆ ಸಾಕು, ಗೆಲ್ತಾರೆ, ಪಕ್ಕ ಗೆಲ್ತಾರೆ ಅವರೇ. ಫಿನಾಲೆಗೆ ಬರಬೇಕಾಗಿರೋದು ನಮ್ಮ ಹಳ್ಳಿ ಹುಡುಗ ಗಿಲ್ಲಿ ಅವ್ರು ಬರಬೇಕು. ಅಲ್ಲಿ ಟಾಸ್ಕ್ ಅಂತ ಬಂದಾಗ ಈ ಪ್ರತಿಯೊಂದು ಟಾಸ್ಕ್ನು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಗೇಮ್ ಅಂತ ಬಂದಾಗಲೂ ಕೂಡ ಅದು ಎಷ್ಟೇ ಕಷ್ಟ ಆಗಲಿ ನೋವಾಗಲಿ ಪ್ರತಿಯೊಂದನ್ನು ಕಾನ್ಫಿಡೆಂಟಾಗಿ ತೊಗೊಂಡು ಆಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಶ್ವಿನಿ ಮೇಡಮು ಅಲ್ಲಿ ಟಾಸ್ಕ್ನ ತುಂಬ ಚೆನ್ನಾಗಿ ಆಡ್ತಾರೆ. ಲೇಡಿ ಆದರೂ ಕೂಡ ಈ ಫೈನಲಿವರೆಗೂ ಬಂದಿದ್ದಾರೆ, ತುಂಬ ಚೆನ್ನಾಗಿ ಟಾಸ್ಕ್ನ ಆಡ್ತಾ ಇದ್ದಾರೆ. ಅದರಲ್ಲಿ ನ್ಯಾಯ ಇದೆ, ಧರ್ಮ ಇದೆ, ಆಮೇಲೆ ಎಲ್ಲರಲ್ಲೂ ಇದೆ. ಕಾನ್ಫಿಡೆಂಟ್ ಅಂದಾಗ ಅಳಿಲೇಬೇಕು, ಒಬ್ಬರು ಗೆಲುವಿದ್ರೆ ಒಂದು ಸೋಲಿದ್ದೇ ಇರುತ್ತೆ. ವಿನ್ ಅಂತ ಬಂದಾಗ ಗಿಲ್ಲಿಗೆ ವಿನ್ ಕೊಡಬೇಕು. ಇದರಲ್ಲಿ ಫಸ್ಟು ಸೆಕೆಂಡ್ಸ್ ಅಂತ ಬರುತ್ತೆ, ಅದರಲ್ಲಿ ಅಶ್ವಿನಿ ಮೇಡಮ್ ಬಂದರೆ ಚೆನ್ನಾಗಿರುತ್ತೆ. ಅದು ನನ್ನ ಒಂದು ಅನಿಸಿಕೆ. ರನ್ನರ್ ಅಪ್ಲೇ ಅಶ್ವಿನಿ ಮೇಡಮ್ ಬರಬೇಕು. ಯಾಕೆಂದರೆ ಅವ್ರು ಕೇಳೋ ಪ್ರತಿಯೊಂದು ಪ್ರಶ್ನೆಯಲ್ಲೂ ಉತ್ತರ ಇರುತ್ತೆ. ಯಾಕೆಂದರೆ ಕಾನ್ಫಿಡೆಂಟಾಗಿ ಎತ್ತಿಡ್ದಿದ್ದಾರೆ ಪ್ರತಿಯೊಂದು ಅದರಲ್ಲಿ. ಇಲ್ಲಿವರೆಗೂ ಒಂದು ಹೆಣ್ಮಗಳಾಗಿ ಅಲ್ಲಿ ತನಕ ಹೋರಾಡಿದ್ದಾರೆ, ಯಾವುದ್ರಲ್ಲೂ ಸೋತಿಲ್ಲ. ಮತ್ತು ಅಲ್ಲಿ ಅವರು ಯಾವುದನ್ನು ಸುಳ್ಳು ಜೊತೆಲಿದ್ದಾಗ ಒಂದು ಮಾತು ಬರುತ್ತೆ ಹೋಗುತ್ತೆ, ಬಟ್ ಅದರಲ್ಲಿ ಕಾನ್ಫಿಡೆಂಟ್ ಅಂತ ತೊಗೊಂಡಾಗ ಚೆನ್ನಾಗಿ ಆಡಿದ್ದಾರೆ. ಪ್ರತಿಯೊಂದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದರಲ್ಲಿ ಗಿಲ್ಲಿ ಅಂದರೆ ಹಳ್ಳಿ ಹುಡುಗ ಇಲ್ಲಿಂದ ಬರುವಾಗ್ಲೂ ಅದರಲ್ಲಿ ಕಾಮಿಡಿ ಇದೆ, ಅವರಲ್ಲಿ ಸ್ಕಿಲ್ ಇದೆ, ಎಬಿಲಿಟಿ ಇದೆ, ಕಾನ್ಫಿಡೆಂಟ್ ಇದೆ, ಜನಗಳ ಮನಸ್ಸನ್ನ ಗೆದ್ದಿದ್ದಾರೆ. ಮತ್ತು ಕಾಮಿಡಿ ಮಾಡೋದ್ರಲ್ಲಿ ಎಲ್ಲರ ಮನಸ್ಸು ಎಲ್ಲ ಯುವಕರಲ್ಲೂ ಮೂಡಿಸಿದ್ದಾರೆ. ಹಾಗಾಗಿ ಕಾನ್ಫಿಡೆಂಟಾಗಿ ವಿನ್ ಆಗೋದು ಗಿಲ್ಲಿ ಅನ್ಕೊತೀವಿ. ಸೊ ಅದ್ರ ಜೊತೆಗೆ ರನ್ನರ್ ಅಪ್ಪಲ್ಲಿ ಬರೋದಾದಾಗ ಜೊತೆಯಲ್ಲಿ ಅಶ್ವಿನಿ ಮೇಡಮು ಬರ್ತಾರೆ ಅನ್ನೋದು ಸಂತೋಷ ಇದೆ. ಇಲ್ಲ ನನ್ನ ಪ್ರಕಾರ ಅಂತ ಹೋದಾಗ ಅದರಲ್ಲಿ ಅಶ್ವಿನಿ ಮೇಡಮ್ ಕೊಡಬೇಕಿತ್ತು ಅಂತ ಅನಿಸುತ್ತೆ. ವಾರ ಚಪ್ಪಾಳೆಯಲ್ಲಿ ಸಿಕ್ಕಿದೆ, ಏಕೆಂದರೆ ಅವ್ರವ್ರ ಆಟಕ್ಕೆ ತಕ್ಕಂತೆ ಅವ್ರವ್ರ ಕೆಪಾಸಿಟಿಗೆ ತಕ್ಕಂತೆ ಸಿಕ್ಕಿದೆ. ಏಕೆಂದರೆ ನಾನು ಒಬ್ಳು ನಿರ್ಧಾರಕ್ಕಿಂತ ಇಡೀ ಕರ್ನಾಟಕ ಜನತೆನೇ ನೋಡ್ತಾ ಇದೆ. ಏಕೆಂದರೆ ಇದನ್ನು ಮುಚ್ಚುಮರೆ ಮಾಡೋವಂಥದ್ದು ಯಾವುದೂ ಇಲ್ಲ. ಜಡ್ಜ್ಮೆಂಟ್ ಕೊಡೋಕ್ಕೆ ನಮ್ಮ ಸುದೀಪಣ್ಣ ಅವರಿದ್ದರೂ ಕೂಡ ಅದನ್ನು ಜನತೆನೂ ಕೂಡ ಅವರು ನಿರ್ಧಾರನೂ ಕೂಡ ತಗೊಳ್ತಾರೆ. ಹಾಗಾಗಿ ಜನತೆ ಪ್ರಕಾರ ಗಿಲ್ಲಿ ಅವ್ರು ಗೆಲ್ಲಬೇಕು. ಸೆಕೆಂಡ್ ರನ್ನರ್ ಅಂತ ಬಂದರೆ ಅಶ್ವಿನಿ ಮೇಡಮ್ ಗೆಲ್ಲಬೇಕು. ಒಂದು ಹೆಣ್ಮಕ್ಳು ಹೋರಾಟನೂ ಅದರಲ್ಲಿದೆ, ಅವ್ರ ಶ್ರಮನೂ ಇದೆ. ಇಲ್ಲಿ ತನಕ ಎಲ್ಲರನ್ನೂ ಕೂಡ ಆ ಬಿಗ್ ಬಾಸ್ ಮನೆಯಲ್ಲಿ ಕುಟುಂಬರಲ್ಲಿ ಅವರು ನಾನು ಒಬ್ಬರನ್ನಾಗಿ ಎಲ್ಲರನ್ನೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕಾವ್ಯ ಅವರು ಏನಕ್ಕೆ ಅಂದರೆ ಗಿಲ್ಲಿ ಅವ್ರ ಜೊತೆಲಿ ಸರಾಗವಾಗಿ ಬಂದರು. ಕಾನ್ಫಿಡೆಂಟ್ ಅಂತ ಬಂದಾಗ ಅವ್ರು ಇವ್ರನ್ನೂ ಮೀರಿದ್ದು ಏನೋ ಅವರಲ್ಲಿ ಕಂಡಿಲ್ಲ. ಇವ್ರದ್ದು ಇನ್ನೊಬ್ರು ಇದ್ದಾರೆ, ಫ್ರೆಂಡ್ಶಿಪ್ ಚೆನ್ನಾಗಿದೆ. ಫ್ರೆಂಡ್ಶಿಪ್ ಇಲ್ಲಿವರೆಗೂ ಅವರು ಮಿಸ್ಬಿಹೇವ್ ಮಾಡ್ಕೊಂಡಿಲ್ಲ, ಇವರು ಮಿಸ್ಬಿಹೇವ್ ಮಾಡ್ಕೊಂಡಿಲ್ಲ. ಇಬ್ಬರು ಒಳ್ಳೆ ಗುಡ್ ಫ್ರೆಂಡ್ಶಿಪ್ನ ಹನ್ ಮಾಡ್ಕೊಂಡು ಬಂದಿದ್ದಾರೆ. ನಾವು ಅನ್ಕೋಬೋದು ಇಬ್ಬರು ಪೇರ್ ಆಗಿಬಿಡ್ತಾರೆ, ಅವರಲ್ಲಿ ಇವ್ರಿಗೆ ಆಸೆ ಇದೆ ಅಂತ. ನಮ್ಮ ಕ್ವಾಲಿಫಿಕೇಷನ್ನೇ ಬೇರೆ, ಅವ್ರದ್ದೇ ಬೇರೆ. ಕಲೆನ ಎಲ್ಲರನ್ನೂ ಪ್ರೀತಿಸ್ಬೋದು, ಅವ್ರನ್ನ ಕೊಂಡ್ಕೊಳ್ಳೋ ಶಕ್ತಿ ನಮಗಿಲ್ಲ. ಅದನ್ನು ಗೌರವಿಸೋಣ, ಎಲ್ಲರೂ ನಾವು ಗೌರವಿಸೋಣ, ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ನೋಡ್ತೀವಿ. ಗಿಲ್ಲಿ ಅಂದರೆ ಹಳ್ಳಿ ಪ್ರತಿಭೆ ಅಲ್ವಾ, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಅಷ್ಟೇ. ನೀನು ಗಿಲ್ಲಿಯೇ ಗೆಲ್ಬೋದು ಅಂದ್ಕೊಂಡಿದ್ದೀನಿ. ಎಲ್ಲಿ ಇನ್ಸ್ಟಾಗ್ರಾಮ್ ನೋಡಿದ್ರು ಫೇಸ್ಬುಕ್ ನೋಡಿದ್ರು ಬರೀ ಗಿಲ್ಲಿದೇ ಬರ್ತಾಯಿದೆ. ಎಲ್ಲ ಕಡೆ ಗಿಲ್ಲಿದೆ, ಬ್ಯಾನರ್ ಕಟ್ಟೋಡೆಲ್ಲ ಹಾಕ್ಸ್ಬಿಟ್ಟು ಇದು ಮಾಡ್ತವ್ರೆ. ನನ್ನ ಪ್ರಕಾರ ಗಿಲ್ಲಿನೇ ಗೆಲ್ಬೋದು ಅಂದ್ಕೊಂಡಿದ್ದೀನಿ. ಚೇಂಜ್ ಆಗ್ಬೋದು. ಗಿಲ್ಲಿ ರಕ್ಷಿತಾ ಇಬ್ಬರು ಇದ್ದಾರೆ, ನೋಡಬೇಕು ಏನಾಯ್ತದೆ ಅಂತ. ನಮ್ಮ ಪ್ರಕಾರ ಗಿಲ್ಲಿ ಅಂದ್ಕೊಂಡಿದ್ದೀನಿ. ಫೈಟ್ ಅಂದರೆ ಗಿಲ್ಲಿನೇ. ಕಾಂಪಿಟೇಟರ್ ಅಂದರೆ ಇವರು ರಕ್ಷಿತಾ, ಯಾರಿಲ್ಲ ಕಾಂಪಿಟೇಟ್ರ್ ಅಂದ್ಬಿಟ್ಟು. ಮಾಮೂಲಿ ಸರ್, ಅವರು ಚೆನ್ನಾಗಿ ಆಟ ಆಡ್ತಾರೆ. ಯಾವುದೇ ಒಂದು ಗೇಮ್ ಆಗಲಿ ಏನೇ ಆಗಲಿ ಯಾವ ಟೈಮಲ್ಲಿ ಹೆಂಗೆ ಯಾರನ್ನು ಯಾಮರಿಸ್ಬೇಕು ಅನ್ನೋದು ಅವ್ರಿಗೆ ಫುಲ್ಲು ಗೊತ್ತು. ಅದೆಲ್ಲ ಏನು ಹೇಳ್ಕೊಡೋಂಗಿಲ್ಲ, ಎಲ್ಲ ಅವರು ಚೆನ್ನಾಗಿ ಆಡ್ತವ್ರೆ. ಅವ್ರು ಮೊದಲೇ ಹೇಳ್ಬಿಟ್ಟಿದಾರಲ್ಲ, ಪ್ರಥಮ್ ಮತ್ತು ಹನುಮಂತು ಇಬ್ಬರು ಒಬ್ಬರಲ್ಲೇ ನೋಡ್ದಂಗೆ ಆಯ್ತದೆ ಅವ್ರ ಆಟ. ಹಾಕ್ತೀನಿ ಸರ್, ಎಲ್ಲರೂ ಓಟ್ ಹಾಕಿ. ಜನರುಗಳು ಮೇನ್ ಸುದೀಪ್ ಅವರು ಸರ್ ಇದ್ದಾರಲ್ಲ, ಸುದೀಪ್ ಸರ್ ಅವ್ರ ಮೇಲೆ ಇರೋದು. ಜನರು ಓಟ್ ಅವ್ರ ಕೈಲಿ ಐತೋ ಅಥವಾ ಸುದೀಪ್ ಸರ್ ಹೆಂಗೆ ಎಲ್ಲ ಅವ್ರವ್ರ ಕೈಲೇ ಐತೆ ನೋಡೋದ. ಏನು ಅನಿಸುತ್ತೆ, ಜೋರಾಗಿ ಚಪ್ಪಾಳೆ ಹೊಡಿಬೇಕು, ನಗಿಬೇಕು, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಅವರಿಬ್ಬರು ಒಂಥರ ಡಿಫ್ರೆಂಟ್, ಜನಗಳಿಗೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾರೆ. ಅವ್ರದ್ದು ಒಂಥರ ಏನು ಹೇಳೋಕ್ಕಾಗಲ್ಲ. ಸ್ವಲ್ಪ ಅವರಿಬ್ಬರು ಚೆನ್ನಾಗೈತೆ, ಅವರಿಬ್ಬರು ಜಗಳ ಒಂಥರ ಚೆನ್ನಾಗಿರುತ್ತೆ. ಅದು ಒಂಥರ ಎಂಟರ್ಟೈನ್ಮೆಂಟೇ. ಹೌದು, ನೋಡ್ತೀವಿ ಸರ್. ಗಿಲ್ಲಿ ಚೆನ್ನಾಗಿ ಆಡ್ತಾಯಿದ್ದಾನೆ, ತುಂಬ ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ತಾಯಿದ್ದಾನೆ, ಚೆನ್ನಾಗಿ ನೋಡ್ತಾ ಇದ್ದಾನೆ. ಓಟ್ ಮಾಡಿದ್ವಿ ಗಿಲ್ಲಿ, ಓಟ್ ಮಾಡಿದ್ವಿ. ಏನಂದರೆ ಇಡೀ ದೇಶದಲ್ಲೆಲ್ಲ ಪಾಪ ಅವನ್ನೇ ಜಾಸ್ತಿ, ಯಾಕೆಂದ್ರೆ ಅವ್ನು ಸ್ವಲ್ಪ ಬಡವ, ಆದ್ದರಿಂದ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ. ಒಂದು ಚೆನ್ನಾಗಿ ಇದು ಮಾಡ್ತಾಯಿದ್ದಾನೆ. ಗಿಲ್ಲಿನೇ ಚೆನ್ನಾಗಿ ಆಡ್ತಾನೆ. ಪೈಪೋಟಿ ಬರ್ತಾನೆ ಅಂತ ಹೇಳಿದ್ರೆ ಅವರು ಅಶ್ವಿನಿ ಅವ್ರು ಬರ್ಬೋದು, ಇಲ್ಲ ರಘು ಅವ್ರು ಬರ್ಬೋದು.
ಅನಿಸುತ್ತೆ ಚೆನ್ನಾಗಿದೆ, ಚೆನ್ನಾಗುತ್ತೆ ನೋಡಿದ್ರೆ. ಹೌದು, ರಿಸಲ್ಟ್ ಚೇಂಜ್ ಆಗ್ಬೋದು ಅಂತ ಹೇಳಿದ್ರೆ ಮೋಸ್ಟ್ಲಿ ಅವಾಗ ಅಶ್ವಿನಿ ಅವ್ರು ಬರ್ಬೋದು ಅಂತ ಅನ್ಲಿಕ್ಕೆ. ಅಶ್ವಿನಿ ಅವ್ರು ಬರ್ಬೋದು, ಇಲ್ಲ ಗಿಲ್ಲಿ ಅವ್ರು ಬರ್ಬೋದು. ಆ ಥರ ಚೇಂಜ್ ಆಗ್ಬೋದು ಅಂದರೆ ಬಂದೇ ಬರ್ತಾರಂತ ಗ್ಯಾರಂಟಿ ಅಂದರೆ ನಾವು ಗಿಲ್ಲಿ ಅವ್ರು ಬರ್ಬೋದು ಅಂತ ನಾನು ಅನ್ಸುತ್ತೆ. ಗಿಲ್ಲಿನೇ ಗೆಲ್ಲೋದು. ಸರ್ ಬಿಗ್ ಬಾಸ್ ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಿದ್ವಿ ನಾವು. ಯಾಕೆ ಸರ್ ಅದು ಅವಾಗಿಂದ ಅವರು ಇದು ನೋಡಿ, ಅವ್ರ ಆಟರ್ಸ್ ನೋಡಿ, ಕಾಮಿಡಿ ಪೀಸ್ ನೋಡಿ ಅವರೆಲ್ಲ ಅವಾಗಲಿಂದ ಇದು ಅವ್ರದ್ದೇ ನೋಡ್ತಾ ಇರೋದು ನಾವು ಜಾಸ್ತಿ. ಇಷ್ಟ ಆಗುತ್ತೆ ಅವ್ರದ್ದು ಸರ್. ಸರ್ ನಮ್ಮ ಮನಸ್ಸಿಗೆ ಅವ್ರ ಮೇಲೆ ನಿರೀಕ್ಷೆ ಇದೆ, ನೋಡ್ಬೇಕು ಸರ್. ಭಗವಂತ ನಿಂಚೆ ನೋಡಬೇಕು. ಹಾಕ್ತೀವಿ ಸರ್, ಹಾಕ್ತೀವಿ. ಗಿಲ್ಲಿಗೆ ಓಟ್ ಹಾಕ್ತೀವಿ ಸರ್ ನಾವು. ಸರ್ ಅವಾಗಲಿಂದ ಅವರು ನಮ್ಮ ಹಳ್ಳಿ ಸ್ಥಳೀಕರು, ಅವರು ಕಾಮಿಡಿದಿಂದ ಸ್ವಲ್ಪ ಅವ್ರು ಇಷ್ಟ ಅವರು. ಅದನ್ನ ಸರ್ ಗಿಲ್ಲಿ ಇಷ್ಟ ಸರ್ ಅಷ್ಟೇ. ಹಾಂ, ಎಲ್ಲರೂ ಬೇಕು. ಇದ್ರಲ್ಲಿ ಇರೋ ನಂಬರ್ ಒನ್ನಲ್ಲಿ ಇವರು ಗಿಲ್ಲಿ. ನೋಡಿ ಸರ್, ಎಲ್ಲ ಕಡೆ ಬ್ಯಾನರ್ಗಳು ಹಾಕಿದ್ದಾರೆ, ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಅವರು ಚೆನ್ನಾಗಿದೆ. ಅವರು ಯಾವುದು ಸರ್ ಗೆಲ್ಲಬೇಕು ಅಂತಂದ್ರೆ ಸರ್ ಒಂದು ಒಳ್ಳೆ ಗುಣ ಚೆನ್ನಾಗೈತೆ. ನಮ್ಮ ಸ್ಥಳೀಕರು ಮಂಡ್ಯದವರು ಇನ್ನಾಗಲೇ ಇಷ್ಟಪಡ್ತೀವಿ ಸರ್ ಅಷ್ಟೇ. ಇಲ್ಲ ಸರ್, ಇಲ್ಲ ಮೈಸೂರವ್ರೆ, ಎಲ್ಲ ಹಳ ಮೈಸೂರು ಭಾಗ ಅಂದರೆ ಎಲ್ಲ ಸೇರ್ಕತ್ತಲ್ಲ ಸರ್ ಅದು. ಗೆಲ್ಲಬೇಕು ಅಂದ್ಕೊಳ್ಳೋದು ಗೊತ್ತಿಲ್ಲ ಅಣ್ಣ. ಜನ ಸೆಲೆಕ್ಷನ್ ಮಾಡ್ತಾವ್ರೆ. ನಾವು ಗಿಲ್ಲಿನೈತೆ ಓಫ್ ಐತೆ, ನೋಡಬೇಕು ಫೈನಲಲ್ಲಿ ಹೆಂಗೈತೆ. ಕಿಚ್ಚವ್ರು ಏನು ಮಾಡ್ತಾರೆ, ಬಿಗ್ ಬಾಸ್ ಏನು ಮಾಡ್ತಾರೆ ಅಂತ ನೋಡಬೇಕು. ಅದು ನಮಗೂ ಗಿಲ್ಲಿ ಅಂತ ಆಸೆ. ವೋಟ್ ಮಾಡಿದ್ರೆ ನಾವು ಗಿಲ್ಲಿಗೆ ಮಾಡ್ತೀವಿ. ವೋಟ್ ಅಂದರೆ ಫುಲ್ ಕಾಮಿಡಿ. ಅವನಿಂದ ಫುಲ್ ಮನೆ ನಗ್ತೈತೆ. ಫ್ಯಾನ್ಸ್ಗಳವ್ರೆ, ನಾವು ಫ್ಯಾನ್ ಆಗಿದ್ದೀವಿ. ಒಳ್ಳೆ ಹುಡುಗ, ಮಂಡ್ಯದ ಹುಡುಗ, ಗೆಲ್ಲಿ ಅಂತ ಆಸೆ ಅಷ್ಟೇ. ಬಡವ್ರ ಮನೆ ಮಕ್ಕಳು ಅಂತ ಏನಿಲ್ಲ, ಎಲ್ಲ ಬಡವ್ರ ಮನೆ ಮಕ್ಕಳೇ ಅಣ್ಣ. ನಾವು ಬಡವ್ರ ಮನೆ ಮಕ್ಕಳೇನು, ಗೆಲ್ಲಿ ಒಟ್ಟಿನಲ್ಲಿ ಅಂತ ನೋಡಬೇಕು ಹೆಂಗಾಗುತ್ತೆ. ನೋಡ್ಬೇಕಣ್ಣ ಅಂತಾರೆ ಕೆಲವು ಕಡೆ. ನೋಡ್ಬೇಕಾದ್ರೆ ಫೋನ್ಗಳಲ್ಲಿ ನೋಡ್ಬೇಕಾರೆ ನಾವು ನೋಡ್ತಿರ್ತೀವಿ ಯಾವ ಥರ ಏನು ಅಂತ. ಎಲ್ಲ ಈಗ ನಾವು ಗಿಲ್ಲಿನೇ ಅಂತೀವಿ, ಕೆಲವರು ಕಾವ್ಯ, ಅಶ್ವಿನಿ ಗೌಡ ಎಲ್ಲ ಮಾತಾಡ್ತಾರ. ನೋಡ್ಬೇಕೇನು ಅಂತ ನಮಗೆ ಗಿಲ್ಲಿ ಆಸೆ. ಇವಾಗ ಯಾರು ಇಲ್ಲ ಅಣ್ಣ. ಫ್ರೆಂಡ್ಶಿಪ್ಪಲ್ಲಿ ತೊಗೊಂಡ್ರೆ ನಾನು ಅವಳು ಅವಳು ಯಾರು, ಅವಳು ರಕ್ಷಿತಾ ಗಿಲ್ಲಿ. ಅದು ಬಿಟ್ಟರೆ ರಘು ಜೊತೆ ಚೆನ್ನಾಗಿ ಅಣ್ಣ ಕ್ಯಾರೆಕ್ಟ್ರಲ್ಲಿ ಅವ್ರಿಗೆ ಬಾಂಡಿಂಗ್ ಚೆನ್ನಾಗಿದೆ ಸರ್. ಮುಖ ಹೋಗ್ಬೇಕಾದ್ರೆ ಗಿಲ್ಲಿನಿಂದನೇ ಅವ್ರಿಗೆ ಚಪ್ಪಾಳೆ ಸಿಕ್ಕೈತೆ. ಗಿಲ್ಲಿಯಿಂದನೇ ಸಿಕ್ಕಿರೋದು ಅನ್ಕೋಬೋದು. ಧ್ರುವಂತ ಅಶ್ವಿನಿ ಅವ್ರಿಗೆ ಸಿಕ್ಕೈತೆ. ಗಿಲ್ಲಿಯಿಂದ ಅವ್ರಿಬ್ರಿಗೂ ಸಿಕ್ಕಿರೋದು. ಸಿಕ್ತಿರಲಿಲ್ಲ ಅನ್ನೋದಕ್ಕಿಂತ ಅವರೇ ಅಂತಾರೆ, ನಾವು ಅವರೇ ಅಂತ ಹೇಳ್ಬೇಕಷ್ಟೇ, ಇನ್ನೇನಿಲ್ಲ. ಒಟ್ಟಲ್ಲಿ ಚೆನ್ನಾಗಿ ಆಡ್ತಾವ್ರೆ ಎಲ್ಲ. ಯಾರ್ಯಾರಿಗೆಲ್ಲ ಅಭಿಮಾನ ಇರ್ಬೇಕು ಸರ್. ಟ್ಯಾಟೋ ಹಾಕಿಸ್ಕೊಳ್ಳೋಷ್ಟು ಅಭಿಮಾನ ಇರಬಾರ್ದು. ನಮ್ಮದೇ ನಮಗೆ ಇಂಜುರಿ ಹೇಳ್ತಾರೆ, ಅವ್ರಿಗೆ ಫ್ಯಾನ್ಸ್ಗಳೆಲ್ಲ ಹೇಳ್ತಾರೆ, ಅಭಿಮಾನ ಹೇಳ್ತಾರೆ, ಮಾಡ್ಕೋಬಾರ್ದವೆಲ್ಲ ಅಂತ. ಒಟ್ಟು ಅವ್ರವ್ರ ಇಷ್ಟ, ಅದು ಅವ್ರವ್ರ ಅಭಿಮಾನ. ಗಿಲ್ಲಿ ಇಷ್ಟ ಅಣ್ಣ, ಗೆಲ್ಲಿ ಅಂತಲೇ ಕೇಳ್ಕೊತೀವಿ. ಗಿಲ್ಲಿ ಅವ್ರು ಚೆನ್ನಾಗಿ ಆಡ್ತಾರೆ. ಅದಕ್ಕೆ ಹಳ್ಳಿ ಹುಡುಗ ಬೆಳಿಬೇಕು ಒಂಥರ ಮಸ್ತು. ಫಿನಾಲೆ ವಾರ ಬಂದೈತೆ, 2 ದಿನ ಬಾಕಿ ಐತೆ. ಹಾಂ, ಫೈನಲಿಸ್ಟಲ್ಲಿ ಯಾರ್ಯಾರು ಇರಬೇಕು ಅಂತ ಅನ್ಕೋತೀವಿ? ಗಿಲ್ಲಿ ಮತ್ತು ಅಶ್ವಿನಿ ಕಾವ್ಯ ಇಲ್ಲ. ಗಿಲ್ಲಿ ಒಬ್ಬರೇ ಇದ್ರೆ ಸಾಕು, ಅವ್ರಿಗೆ ಇದ್ರೆ ಸಾಕು. ಗೆಲ್ತಾರೆ, ಪಕ್ಕ ಗೆಲ್ತಾರೆ ಅವರೇ. ಹೇಗೆ ಹೇಳ್ತೀರಾ? ಅವ್ರ ಆಟ ಹಂಗೆ ಇದೆ. ಅವ್ರಿಗೂ ಕಾಮಿಡಿ ಮಾಡೋದು ಹೆಂಗೆ ಕ್ರೇಜ್ ಇದೆ, ಹಂಗೆ ಇದೆ ಅವ್ರಿಗೆ. ಈಚೆ ಹೊರಗಡೆ ಎಲ್ಲ ಫುಲ್ ಕ್ರೇಜ್ ನಾವು ನೋಡಿದ್ವಿ ಎಲ್ಲ ಕಡೆ. ಗಿಲ್ಲಿ ಮತ್ತು ಕಾವ್ಯ ಅವ್ರದ್ದು ಫನ್ನಿ ಅನಿಸುತ್ತೆ ಒಂಥರ ಅವಾಗವಾಗ. ಅದಕ್ಕೆ ಹಾಂ, ರಕ್ಷಿತಾ ಮತ್ತು ಗಿಲ್ಲಿ ಇರ್ತಾರೆ ಅಂದ್ಕೊಂಡಿದ್ವಿ. ಅದರಲ್ಲಿ ಯಾರು ಗೆಲ್ಲಬೇಕು ಅನ್ಸುತ್ತೆ? ನಮಗೆ ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿ ಗೆದ್ರೇ ಎಲ್ಲ ಖುಷಿ ಒಂಥರ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.